ದೇವೇಗೌಡರ ಪೊಲಿಟಿಕಲ್ ಫ್ಯೂಚರ್ಗೆ ಕೌಂಟ್ ಡೌನ್. ರಾಜ್ಯಸಭಾ ಸೀಟಿಗೆ ಬಿಜೆಪಿ ಪಾಳ್ಯದಲ್ಲಿ ಈಗ ಬಿಗ್ ಫೈಟ್ ನಡೀತಾ ಇದೆ. ದೇವೇಗೌಡರ ಪೊಲಿಟಿಕಲ್ ಫ್ಯೂಚರ್ಗೆ ಕೌಂಟ್ ಡೌನ್. ರಾಜ್ಯಸಭಾ ಸೀಟಿಗೆ ಬಿಜೆಪಿ ಪಾಳ್ಯದಲ್ಲಿ ಬಿಗ್ ಫೈಟ್. ಒಂದೇ ಸೀಟಿಗೆ ಮೂವರ ಜಗಳ. ಹೈ ನಿರ್ಧಾರದತ್ತ ಎಲ್ಲರ ಚಿತ್ತ. ಕಮಲಾ ಕೋರ್ ಕಮಿಟಿಯಿಂದ ಇಬ್ಬರ ಹೆಸರು ಶಿಫಾರಸು. ಸದಾನಂದ ಗೌಡ, ನಿರ್ಮಲ್ ಕುಮಾರ್ ಸುರಾನಾ ಹೆಸರು. ಆದ್ರೂ ದೊಡ್ಡಗೌಡರ ಕಡೆಗೆ ಹೈಕಮಾಂಡ್ ಒಲವು. ಬಿಜೆಪಿ ಮೂಲಕ ದೇವೇಗೌಡರ ಮರು ಆಯ್ಕೆಗೆ ಪ್ರಯತ್ನ. ದೆಹಲಿ ಮಟ್ಟದಲ್ಲಿ ಶುರುವಾಯಿತು ಹೈ ವೋಲ್ಟೇಜ್ ಲಾಬಿ. ದೇವೇಗೌಡರ ಪೊಲಿಟಿಕಲ್ ಫ್ಯೂಚರ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯಸಭಾ ಸೀಟಿಗೆ ಬಿಜೆಪಿ ಪಾಳ್ಯದಲ್ಲಿ ಬಿಗ್ ಫೈಟ್ ನಡೀತಾ ಇದೆ. ಒಂದೇ ಸೀಟಿಗೆ ಮೂವರ ಜಗಳ ನಡೀತಾ ಇದೆ. ಈಗ ಆಲ್ರೆಡಿ ಕಮಲಾ ಕೋರ್ ಕಮಿಟಿಯಿಂದ ಇಬ್ಬರ ಹೆಸರನ್ನು ಕೂಡ ಶಿಫಾರಸು ಮಾಡಲಾಗಿದೆ. ಆದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಎಲ್ಲರ ಚಿತ್ತ ಈಗ ಹೈಕಮಾಂಡ್ನತ್ತ ನೆಟ್ಟಿದೆ. ಸದಾನಂದ ಗೌಡ ಜೊತೆಗೆ ನಿರ್ಮಲ್ ಕುಮಾರ್ ಸುರಾನಾ ಹೆಸರನ್ನ ಕಮಲಾ ಕೋರ್ ಕಮಿಟಿ ಶಿಫಾರಸ್ ಮಾಡಿದೆ. ಆದರೂ ಕೂಡ ಹೈಕಮಾಂಡ್ಗೆ ಈಗ ದೊಡ್ಡಗೌಡರ ಕಡೆಗೆ ಒಲವು ಕೂಡ ಇದೆ. ಹಾಗಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಬಹಳ ಮುಖ್ಯವಾಗಿ ಬಿಜೆಪಿ ಮೂಲಕ ದೇವೇಗೌಡರ ಮರು ಆಯ್ಕೆಗೂ ಕೂಡ ಸಕಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ದೆಹಲಿ ಮಟ್ಟದಲ್ಲಿ ಒಂದು ಹೈ ವೋಲ್ಟೇಜ್ ಲಾಭಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂತಂದ್ರೆ ದೇವೇಗೌಡರನ್ನ ಮರು ಆಯ್ಕೆ ಮಾಡಿದ್ರೆ ಬಿಜೆಪಿಗೆ ಕ್ರೆಡಿಟ್ ಹೋಗುತ್ತೆ. ಮೈತ್ರಿ ಸೀಟು ಜೆಡಿಎಸ್ಗೆ ಬಿಟ್ಕೊಡ್ತಾರ ಮೋದಿ, ಅಮಿತ್ ಶಾ. ಕುಮಾರಸ್ವಾಮಿ ದಿಲ್ಲಿ ಗೇಮ್ ಪ್ಲಾನ್ ವರ್ಕೌಟ್ ಆಗತ್ತಾ? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮರು ಆಯ್ಕೆ ಫಿಕ್ಸ್. ಹಾಗಾದ್ರೆ ಬಿಜೆಪಿ ಕೋರ್ ಕಮಿಟಿಯಲ್ಲೂ ಕೂಡ ದೇವೇಗೌಡರದ್ದೇ ಚರ್ಚೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸಮ್ಮುಖದಲ್ಲಿ ಮಾತುಕತೆ. ದೆಹಲಿ ದೊರೆಗಳ ನಡೆಯಿಂದ ಮೈತ್ರಿ ಅಂಗಳದಲ್ಲಿ ನಡುಕ ಶುರುವಾಗಿದೆ. ಮೈತ್ರಿ ಸೀಟನ್ನ ಈಗ ಜೆಡಿಎಸ್ಗೆ ಬಿಟ್ಕೊಡ್ತಾರಾ ನರೇಂದ್ರ ಮೋದಿ ಅವರು? ಜೊತೆಗೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಬೇರೆ ಲೆಕ್ಕಾಚಾರವೇ ಹಾಕೊಂಡಿದ್ದಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ದೆಹಲಿ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಬಹಳ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಗೇಮ್ ಪ್ಲಾನ್ಗಳನ್ನು ಕೂಡ ರೆಡಿ ಮಾಡಿಸ್ಕೊಂಡಿದ್ದಾರೆ. ಈ ಗೇಮ್ ಪ್ಲಾನ್ಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮರು ಆಯ್ಕೆ ಹಾಗಾದ್ರೆ ಫಿಕ್ಸ್. ಯಾಕೆಂತಂದ್ರೆ ಒಂದು ಕಡೆ ಹೈಕಮಾಂಡ್ ಒಲವು ಕೂಡ ಇದೆ ದೇವೇಗೌಡರನ್ನ ಮರು ಆಯ್ಕೆ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ದೆಹಲಿ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ಒಂದು ನಿಲುವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಬೆಳವಣಿಗೆಗಳಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಮೈತ್ರಿ ಸೀಟ್ ಏನಿದೆ ಅದನ್ನ ಜೆಡಿಎಸ್ಗೆ ಈಗ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಬಿಟ್ಕೊಡ್ತಾರ? ಹಾಗಾದ್ರೆ ದೊಡ್ಡಗೌಡರ ರಾಜಕೀಯ ಭವಿಷ್ಯದ ಮೇಲೆ ಎಲ್ಲರ ಕಣ್ಣಿದೆ. ರಾಜ್ಯಸಭೆ ಅಖಾಡದಲ್ಲಿ ಮೈತ್ರಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಯಾರಿಗೆ ಸಿಗತ್ತೆ ಲಕ್, ಯಾರಿಗೆ ಕಾದಿದೆ ಬೇಗ ಶಾಕ್. ಹಾಗಾದ್ರೆ ಮೈತ್ರಿ ಸೀಟಿನ ರೇಸ್ನಲ್ಲಿ ಹೈಕಮಾಂಡ್ ಸರ್ಪ್ರೈಸ್ ಅಸ್ತ್ರ ಏನು? ಜೂನ್ 18ರ ರಾಜ್ಯಸಭೆ ಅಖಾಡದಲ್ಲಿ ಅಸಲಿ ಸಸ್ಪೆನ್ಸ್ ಇದು. ದೊಡ್ಡಗೌಡರ ರಾಜಕೀಯ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ರಾಜ್ಯಸಭೆ ಅಖಾಡದಲ್ಲಿ ಮೈತ್ರಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ರಾಜ್ಯಸಭೆಯ 24 ಸೀಟ್ಗಳ ಚುನಾವಣೆಗೆ ಮುಹೂರ್ತ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ. ಜೂನ್ 18ರಂದು ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ ಕೂಡ ನಡೆಯಲಿದೆ. ಕರ್ನಾಟಕದ 4 ಸ್ಥಾನ ಸೇರಿ ಒಟ್ಟು 24 ಸ್ಥಾನಗಳಿಗೆ ಈ ಒಂದು ಎಲೆಕ್ಷನ್ ನಡೆಯಲಿದೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ಮುಖಂಡ ಈರಣ್ಣ ಕರಾಡಿ, ಕೆ ನಾರಾಯಣ ರಾಜ್ಯಸಭೆ ಅವಧಿ ಮುಕ್ತಾಯ ಆಗಿದೆ. ಸದ್ಯಕ್ಕೆ ಯಾರಿಗೆ ಈಗ ರಾಜ್ಯಸಭೆ ಟಿಕೆಟ್ ಸಿಗುತ್ತೆ ಎಂಬ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅದರಲ್ಲೂ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ? ಯಾಕೆಂತಂದ್ರೆ ಈಗ ಮೈತ್ರಿ ಆಗಿದೆ. ಮೈತ್ರಿ ಆಗಿರೋದ್ರಿಂದ ಈ ಒಂದು ಟಿಕೆಟ್ ಯಾರಿಗೆ ಸಿಗುತ್ತೆ? ಜೆಡಿಎಸ್ಗೆ ಸಿಗುತ್ತಾ ಅಥವಾ ಬಿಜೆಪಿಗೆ ಸಿಗುತ್ತಾ? ಯಾಕೆಂತಂದ್ರೆ ಬಿಜೆಪಿಯಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಇದರ ಜೊತೆಗೆ ಮತ್ತೆ ದೇವೇಗೌಡರು ಅಂದ್ರೆ ಜೆಡಿಎಸ್ನ ವರಿಷ್ಠರು ಅಂತ ಹೇಳ್ತೀವಿ, ಅವ್ರನ್ನ ಮತ್ತೆ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೂ ಕೂಡ
ಭಾರಿ ಕಸರತ್ತು ಕೂಡ ನಡೀತಾ ಇದೆ. ಹಾಗಾಗಿ ಈಗ ಹೈಕಮಾಂಡ್ ನಿರ್ಧಾರ ಏನು ಅಂತ ಎಲ್ಲರ ಚಿತ್ತ ಹೈಕಮಾಂಡ್ನತ್ತ ನೆಟ್ಟಿದೆ. ಜೂನ್ 18ರ ಈ ಒಂದು ರಾಜ್ಯಸಭೆ ಅಖಾಡದಲ್ಲಿ ಅಸಲಿ ಸಸ್ಪೆನ್ಸ್ ಏನು ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ದೇವೇಗೌಡರಿಗೆ ಟಿಕೆಟ್ ಅನ್ನ ಕೊಡ್ತಾರಾ ಅಥವಾ ಈಗ ಆಲ್ರೆಡಿ ಕಮಲ ಕೋರ್ ಕಮಿಟಿಯಿಂದ ಇಬ್ಬರ ಹೆಸರು ಶಿಫಾರಸ್ ಮಾಡಲಾಗಿದೆ. ಇಬ್ಬರ ಹೆಸರು ಅಂದ್ರೆ ಸದಾನಂದ ಗೌಡರ ಹೆಸರನ್ನ ಶಿಫಾರಸ್ ಮಾಡಲಾಗಿದೆ. ಜೊತೆಗೆ ನಿರ್ಮಲ್ ಕುಮಾರ್ ಸುರೇನಾ ಅವರ ಹೆಸರನ್ನ ಸದ್ಯಕ್ಕೆ ಶಿಫಾರಸ್ ಮಾಡಲಾಗಿದೆ. ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಮತ್ತೆ ದೇವೇಗೌಡರನ್ನ ಮುಂದುವರಿಸಲಿಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ.